ಎರಡನೇ ಅವಧಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಈಗ ಭರ್ತಿ 3 ವರ್ಷಗಳು. ಅವರ ಸರ್ಕಾರದ ಗುರಿ ಮತ್ತು ಹೆಜ್ಜೆಗಳ ಬಗ್ಗೆ ಮೊದಲ ಅವಧಿಯಲ್ಲಿದ್ದ ಅಭಿಪ್ರಾಯ ಮತದಾರರಲ್ಲಿ ಈಗಲೂ ಹಾಗೇ ಇದೆಯಾ? ಉತ್ತರ ಇಲ್ಲ. ಹಾಗಾದ್ರೆ ಯಾಕೆ ಹೀಗಾಯ್ತು? ಎಲ್ಲರಿಗಿಂತ ಚೆನ್ನಾಗಿ ಸ್ವತಃ ಸಿದ್ದರಾಮಯ್ಯ ಈ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಂಡಿದ್ದಾರೆ. ವಿಧಾನಸಭೆಗೆ 2023ರಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ದೊರೆತದ್ದು ಸ್ಪಷ್ಟ ಬಹುಮತ. ಆದರೆ ಶಾಸಕಾಂಗ ಪಕ್ಷದ ನಾಯಕನನ್ನ ಆಯ್ಕೆ ಮಾಡೋದು ಕಗ್ಗಂಟಾಗಿತ್ತು. ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿ ಕಸರತ್ತು ನಡೆದು ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿಕೆ ಅನ್ನೋ ಸೂತ್ರ ಸಿದ್ಧವಾಯಿತು. ಅಷ್ಟೊತ್ತಿಗಾಗಲೇ ಹೈಕಮಾಂಡ್ ಕೂಡ ಹೈರಾಣಾಗಿ ಹೋಗಿತ್ತು. ಪ್ರಮುಖವಾಗಿ ಯಾವ ಶಿವಕುಮಾರ್ ಅವರನ್ನ ಸಿದ್ದರಾಮಯ್ಯ ತಮ್ಮ ಮೊದಲ ಅವಧಿಯಲ್ಲಿ ಪ್ರಾರಂಭದಲ್ಲಿ ಸಚಿವ ಸಂಪುಟಕ್ಕೆ ತೆಗೆದುಕೊಂಡಿರಲಿಲ್ಲವೋ ಅದೇ ಶಿವಕುಮಾರ್ ಎರಡನೇ ಅವಧಿಯಲ್ಲಿ ಉಪಮುಖ್ಯಮಂತ್ರಿಯಾಗಿ ಹೊರಹೊಮ್ಮಿಬಿಟ್ಟಿದ್ರು. ತಮ್ಮ ನಾಯಕತ್ವವನ್ನ ಪ್ರತಿಪಾದಿಸಿದ್ರು. ಸಿದ್ದರಾಮಯ್ಯ ಮೊದಲು ಹೈಕಮಾಂಡ್ ಮಟ್ಟದಲ್ಲಿ ಅಧಿಕಾರ ಹಂಚಿಕೆಯ ಚರ್ಚೆಯೇ ಆಗಿಲ್ಲ. ತಾವು 5 ವರ್ಷಗಳ ಕಾಲ ಮುಖ್ಯಮಂತ್ರಿ, 2028ಕ್ಕೂ ತಮ್ಮ ನಾಯಕತ್ವದಲ್ಲೇ ಚುನಾವಣೆ ಅಂತ ಹೇಳಿದ್ರು. ಅಷ್ಟಕ್ಕೆ ಸುಮ್ಮನಾಗಿರಲಿಲ್ಲ. ಶಿವಕುಮಾರ್ ಅವರಿಗೆ ಬೆರಳಣಿಕೆಯಷ್ಟು ಶಾಸಕರ ಬೆಂಬಲ ಮಾತ್ರ ಇದೆ. ಮುಖ್ಯಮಂತ್ರಿಯಾಗಲು ಶಾಸಕರ ಬೆಂಬಲ ಹಾಗೂ ಹೈಕಮಾಂಡ್ ಆಶೀರ್ವಾದ ಎರಡೂ ಬೇಕು ಅಂತ ಹೇಳಿದ್ರು. ನಂತರ ಹೈಕಮಾಂಡ್ ಒಪ್ಪಿದ್ರೆ ತಾವೇ 5 ವರ್ಷ ಮುಖ್ಯಮಂತ್ರಿ ಅಂದ್ರು. ಆನಂತರ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ. ಹೈಕಮಾಂಡ್ ಹೇಳಿದಾಗ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಮೆದುವಾಗ್ಬಿಟ್ರು. ಹೀಗೆನ್ನುತ್ತಲೇ ಚದುರಂಗದ ಈ ಆಟದಲ್ಲಿ ಎಚ್ಚರಿಕೆಯಿಂದ ಕಾಯಿಗಳನ್ನ ನಡೆಸ್ತಾನೆ ಇದ್ದಾರೆ. ತಮ್ಮ ಕುರ್ಚಿ ಅಲುಗಾಡ್ತಿದೆ ಅನ್ನುವಾಗ ದಲಿತ ಸಿಎಂ ಕೂಗು ಅವರ ಆಪ್ತರಿಂದಲೇ ಹೇಳುತ್ತೆ. ಇದು ಅಧಿಕಾರ ಹಸ್ತಾಂತರದ ಚರ್ಚೆಯ ದಿಕ್ಕು ತಪ್ಪಿಸೋ ಆಟ. ಈ ಮಧ್ಯೆ ತಮ್ಮ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ನಾಯಕತ್ವ ಬದಲಾವಣೆ ವಿಚಾರದ ಕೆಲವು ಹೇಳಿಕೆಗಳು ಸಿದ್ದರಾಮಯ್ಯ ಅವರಿಗೆ ಮುಜುಗರ ತಂದದ್ದು ಉಂಟು. ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನದ ಅಧಿಕಾರ ಹಂಚಿಕೆಯ ಬಿಕ್ಕಟ್ಟು ಎಷ್ಟೇ ಚರ್ಚೆ ಮಾಡಿದ್ರೂ ಕೊನೆಗೆ ಬಂದು ನಿಲ್ಲುವುದು ದೆಹಲಿ ಹೈಕಮಾಂಡ್ ಅಂಗಳದಲ್ಲಿ. ಇದು ಅಲ್ಲೇ ತೀರ್ಮಾನ ಆಗಬೇಕು. ಬ್ರೇಕ್ಫಾಸ್ಟ್ ಮೀಟಿಂಗ್, ಭೋಜನದ ಸಭೆಯಾದ್ರೂ ಸಮಸ್ಯೆಯನ್ನು ಬಗೆಹರಿಯುವುದಿಲ್ಲ. ಆದರೆ ಡಿಕೆ ಶಿವಕುಮಾರ್ ಎಲ್ಲಿಯೂ ಭಿನ್ನಮತೀಯ ನಾಯಕನೆಂದು ಬಿಂಬಿಸಿಕೊಂಡವರಲ್ಲ. ಅವರದ್ದು ಬಹು ಎಚ್ಚರಿಕೆಯ ಹೆಜ್ಜೆ, ನುಡಿಗಳು ಬಹಳ ತೂಕ. ನಾಯಕತ್ವದ ವಿಚಾರವಾಗಿ ನಾನು, ಸಿದ್ದರಾಮಯ್ಯ ಹಾಗೂ ಹೈಕಮಾಂಡ್ ಎಲ್ಲರೂ ಸೇರಿ ಕೈಗೊಂಡಿರುವ ನಿರ್ಧಾರ ಅದು. ಸಿದ್ದರಾಮಯ್ಯ ಅವರೇ ಸಮಯ ಬಂದಾಗ ರಾಜ್ಯದ ಜನರಿಗೆ ಉತ್ತಮ ಸಂದೇಶ ನೀಡ್ತಾರೆ ಅನ್ನೋದು ಡಿಕೆ ಶಿವಕುಮಾರ್ ಅವರ ರಕ್ಷಣಾತ್ಮಕ ಆಟ. ಅವರಿಗೂ ಚೆನ್ನಾಗಿ ಗೊತ್ತಿದೆ, ಶಾಸಕರ ಬಲಾಬಲದಿಂದ ತಾವು ಮುಖ್ಯಮಂತ್ರಿಯಾಗಲು ಸಾಧ್ಯವಿಲ್ಲ. ಏನಿದ್ರೂ ಹೈಕಮಾಂಡ್ ಆಶೀರ್ವಾದದಿಂದಲೇ ಆ ಪಟ್ಟವನ್ನ ಪಡೆದುಕೊಳ್ಳಬೇಕು ಅನ್ನೋದು. ಆದರೆ ಹೈಕಮಾಂಡ್ ದುರ್ಬಲ, ಸಿದ್ದರಾಮಯ್ಯ ಮಾಸ್ ಲೀಡರ್, ಜೊತೆಯಲ್ಲಿ ಶಾಸಕರ ಬಲ. ಶಿವಕುಮಾರ್ ಅವರದ್ದು ಸಂಘಟನೆಯ ತಾಕತ್ತು. ಇದು ಹೈಕಮಾಂಡ್ಗೆ ಜಿಜ್ಞಾಸೆಯಾಗಿದೆ. ಸದ್ಯ ಸರ್ಕಾರಕ್ಕೆ 3 ವರ್ಷಗಳು ತುಂಬಿದೆ. ಇನ್ನುಳಿದಿರೋದು 2 ವರ್ಷ. ಸಿದ್ದರಾಮಯ್ಯ ಅವರಲ್ಲಿ ಮೊದಲ ಅವಧಿಯಲ್ಲಿದ್ದ ಉತ್ಸಾಹ, ಹುಮ್ಮಸ್ಸು, ಆಡಳಿತದಲ್ಲಿ ಬಿಗಿ ಎರಡನೇ ಅವಧಿಯಲ್ಲಿ ಕಾಣ್ತಾ ಇಲ್ಲ. ಆ ಸಾಧನೆಯು ಎರಡನೇ ಅವಧಿಯಲ್ಲಿಲ್ಲ. ಇದಕ್ಕೆ ಕಾರಣ ಹಲವು. ಅದು ಗ್ಯಾರಂಟಿ ಯೋಜನೆಗಳ ಆರ್ಥಿಕ ಭಾರವೂ ಆಗಿರಬಹುದು, ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿಯಾಗಿ ಪರ್ಯಾಯ ಅಧಿಕಾರ ಕೇಂದ್ರವೂ ಆಗಿರಬಹುದು, ಅಥವಾ ಸಿದ್ದರಾಮಯ್ಯ ಅವರ ವಯೋಸಹಜ ಗುಣವೂ ಇರಬಹುದು. ಅದೇನೇ ಇದ್ರೂ ಎರಡನೇ ಬಾರಿಯ ಮುಖ್ಯಮಂತ್ರಿ ಅವಧಿ ನಿರೀಕ್ಷಿತ ಮಟ್ಟದಲ್ಲಂತೂ ಇಲ್ಲ. ಖಂಡಿತ ಸಿದ್ದರಾಮಯ್ಯ ಅವರ ಮೊದಲ ಅವಧಿಯಲ್ಲಿ ಗುರಿಗಳು ಸ್ಪಷ್ಟವಾಗಿತ್ತು, ಹೆಜ್ಜೆಗಳು ದಿಟ್ಟವಾಗಿದ್ವು. ಎರಡನೇ ಅವಧಿಯಲ್ಲಿ ಗುರಿಗಳು ಸ್ಪಷ್ಟ ಇರಬಹುದು, ಆದರೆ ಹೆಜ್ಜೆಗಳು ಭಾರ ಅನಿಸಿದೆ. ಗುರಿ ತಲುಪುವುದಕ್ಕೆ ನಿರುತ್ಸಾಹ, ಸಂಪನ್ಮೂಲದ ಕೊರತೆ. ತುಮಕೂರಿನಲ್ಲಿ ನಡೆದ ಸಾಧನೆಯ ಸಮರ್ಪಣಾ ಸಮಾವೇಶದಲ್ಲಿ ಸ್ವತಃ ಸಿದ್ದರಾಮಯ್ಯ ಹೇಳಿದಂತೆ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟ ಭರವಸೆಗಳು 580, ಈಡೇರಿದ್ದು 290. ಅಂದ್ರೆ 50% ಭರವಸೆಗಳು ಈಡೇರಿವೆ. ಉಳಿದ 50% ಭರವಸೆಗಳನ್ನ ಇನ್ನು 2 ವರ್ಷಗಳಲ್ಲಿ ಈಡೇರಿಸಲೇಬೇಕಿದೆ. ಇದು ಸಾಧ್ಯವಾಗಬೇಕು ಅನ್ನೋದಾದ್ರೆ ಮೊದಲು ತಂಡದ ನಾಯಕತ್ವದ ಬದಲಾವಣೆಯ ಪ್ರಶ್ನೆಗೆ ಉತ್ತರ ಸಿಗಬೇಕು. ಆದರೆ ಇದೇ ಸಿದ್ದರಾಮಯ್ಯ ಜನತಾದಳದಲ್ಲಿ ಅಧಿಕಾರದಲ್ಲಿದ್ದಾಗ ಆಡಳಿತ ಬಿಗಿಯಾಗಿತ್ತು. ಕಾರ್ಯನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರುವ ಅಧಿಕಾರಿಗಳಿಗೆ ಖಡಕ್ಕಾಗಿ ಕ್ಲಾಸ್ ತೆಗೆದುಕೊಳ್ತಿದ್ರು. ಸರ್ಕಾರದ ಖಜಾನೆಗೆ ಸಂಪನ್ಮೂಲ ಕ್ರೋಢೀಕರಣದಲ್ಲಿ ಕಟ್ಟುನಿಟ್ಟು ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿಗಾದಿ ಏರಿದ ಮೊದಲ 5 ವರ್ಷಗಳ ಆಡಳಿತದಲ್ಲಿಯೂ ತಮ್ಮ ಛಾಪನ್ನ ಮೂಡಿಸಿದ್ರು. ಅನೇಕ ಭಾಗ್ಯಗಳ ಯೋಜನೆಗಳನ್ನ ಜಾರಿಗೂ ತಂದಿದ್ರು. ಆ 5 ವರ್ಷಗಳು ಅವರ ಸರ್ಕಾರದಲ್ಲಿ ಒಂದು ರೀತಿ ಪ್ರಶ್ನಾತೀತ ನಾಯಕರೇ ಆಗಿದ್ರು.
2023ರಲ್ಲಿ ಅವರು 2ನೇ ಬಾರಿಗೆ ಮುಖ್ಯಮಂತ್ರಿಯಾದಾಗ ಆಡಳಿತದಲ್ಲಿ ಆ ಬಿಗಿ ಮಾತ್ರ ಕಂಡು ಬರ್ತಾ ಇಲ್ಲ. ಇದರ ಜೊತೆಗೆ ಮೂಡ ಹಗರಣ ಸಿದ್ದರಾಮಯ್ಯ ಅವರನ್ನ ಲೋಕಾಯುಕ್ತ ಪೊಲೀಸರ ಮುಂದೆ ವಿಚಾರಣೆಗೆ ಒಳಪಡುವಂತೆ ಮಾಡಿತು. ಸಿದ್ದರಾಮಯ್ಯ ಮೈಸೂರಿನ ಲೋಕಾಯುಕ್ತ ಪೊಲೀಸ್ ಕಚೇರಿಗೆ ಆಗಮಿಸಿ ತನಿಖಾಧಿಕಾರಿಯ ಮುಂದೆ ಕುಳಿತು ವಿಚಾರಣೆಯನ್ನ ಎದುರಿಸಬೇಕಾಯಿತು. ಇದು ಸ್ವತಃ ಸಿದ್ದರಾಮಯ್ಯ ವರ್ಚಸ್ಸಿಗೆ ಧಕ್ಕೆ ತಂತು. ಅದೇನೇ ಇರಲಿ, ಸಿದ್ದರಾಮಯ್ಯ 3 ವರ್ಷ ಅಧಿಕಾರ ಅವಧಿ ಮುಗಿಸಿದ ನಂತರ ಉಳಿಯುವ ಪ್ರಶ್ನೆ ಒಂದೇ: ಮುಖ್ಯಮಂತ್ರಿಯಾಗಿ ಪೂರ್ಣಾವಧಿ ಮುಂದುವರಿಸ್ತಾರಾ ಅನ್ನೋದು.